ಸಾವಿನ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗಬಹುದು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈ ದುರ್ಘಟನೆಯಲ್ಲಿ 800ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಯಾವುದೇ ಧರ್ಮವಾದ್ರೂ ಯಾರದೇ ನಂಬಿಕೆ ಆದ್ರೂ ನಾವು ಕೀಳಾಗಿ ಕಾಣಬಾರ್ದು. ಕುಂಭಮೇಳದ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಚಾನೆಲ್ ಅನ್ನ ಮುಚ್ಚಿಸಿಬಿಡ್ತಾರೆ. ಬಿಜೆಪಿ ನಾಯಕರು ಕ್ಯಾಮೆರಾಗಳಿಗಾಗಿ ಮಾತ್ರ ಸ್ನಾನ. ಮುಳುಗೆದ್ರೆ ಬಡತನ ನಿರ್ಮೂಲನೆ ಆಗತ್ತಾ? ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ಯಮುನಾ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭಮೇಳದ ಸಂದರ್ಭದಲ್ಲಿ ಉಂಟಾದಂಥ ಕಾಲ್ತುಳಿತದಿಂದ 15 ಜನ ಸದ್ಯಕ್ಕೆ ಸಾವನ್ನಪ್ಪಿರುವಂತಹ ಸಂಖ್ಯೆ. ಅಧಿಕಾರಿಗಳ ಪ್ರಕಾರ ಮೌನಿ ಅಮಾವಾಸ್ಯೆಯಂತ ಪವಿತ್ರ ಸ್ನಾನಕ್ಕಾಗಿ ಹೆಚ್ಚಿನ ಸಂಖ್ಯೆಯ ಯಾತ್ರಾರ್ಥಿಗಳು ಸೇರಿದಾಗ ಈ ಘಟನೆ ಸಂಭವಿಸಿದೆ. ಭಕ್ತರ ನೂಕು ನುಗ್ಗಲಿಗೆ ಸಂಗಮ್ನಲ್ಲಿ ನಿರ್ಮಾಣವಾಗಿದ್ದ ತಡೆಗೋಡೆ ಮುರಿದು ಹೋಗಿ ಮೇಳದ ವಿಶೇಷ ಕರ್ತವ್ಯ ಅಧಿಕಾರಿ ಆಕಾಂಕ್ಷಾ ರಾಣಾ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ವರದಿಯಾಗಿದೆ. ಗಾಯಾಳುಗಳನ್ನ ಜಾತ್ರೆ ಪ್ರವೇಶದಲ್ಲಿರುವಂತಹ ಸೆಂಟ್ರಲ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಅಲ್ಲಿ ಸಂಬಂಧಿಕರು ಮತ್ತು ಹಿರಿಯ ಅಧಿಕಾರಿಗಳು ಜಮಾಯಿಸಿದ್ದು ಪರಿಸ್ಥಿತಿಯನ್ನ ಹತೋಟಿಗೆ ತರೋಕೆ ಶತಪ್ರಯತ್ನಗಳು ನಡೀತಾ ಇದೆ. ಮಹಾಕುಂಭಮೇಳಕ್ಕಾಗಿ ನದಿಯ 12 ಕಿಲೋಮೀಟರ್ ಉದ್ದಕ್ಕೂ ಇರುವಂತಹ ಸಂಗಮ್ ಮತ್ತು ಇತರ ಘಾಟ್ಗಳಲ್ಲಿ ಬೃಹತ್ ಜನಸಮೂಹ ಸೇರಿದ್ದು ಬುಧವಾರ ಮುಂಜಾನೆ ಈ ಘಟನೆ ನಡೆದಿದೆ. ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಸಂಗಮಿಸುವ ತ್ರಿವೇಣಿ ಸಂಗಮವನ್ನ ಹಿಂದೂಗಳು ಅತ್ಯಂತ ಪವಿತ್ರ ಸ್ಥಳ ಅಂತ ಪರಿಗಣಿಸ್ತಾರೆ. ಮಹಾಕುಂಭಮೇಳದ ಸಮಯದಲ್ಲಿ ವಿಶೇಷವಾಗಿ ಮೌನಿ ಅಮಾವಾಸ್ಯೆಯಂಥ ದಿನಾಂಕಗಳಂದು ಅಲ್ಲಿ ಸ್ನಾನ ಮಾಡೋದ್ರಿಂದ ಪಾಪಗಳು ತೊಳೆದು ಹೋಗತ್ತೆ ಅಥವಾ ಮೋಕ್ಷ ಸಿಗತ್ತೆ, ಮುಕ್ತಿ ದೊರೆಯತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಈ ದಿನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋರ ಸಂಖ್ಯೆ ಹೆಚ್ಚಾಗೇ ಇರುತ್ತೆ. ಮುಂಜಾನೆ ಕಾಲ್ತುಳಿತ ಸಂಭವಿಸಿದ್ದು ಬ್ಯಾರಿಕೇಡ್ ಮುರಿದು ಹೋಗಿದೆ. ಇದರಿಂದಾಗಿ ಜನರಿಗೆ ಗಾಯಗಳಾಗಿದ್ದು ಸಾವು ನೋವು ಸಂಭವಿಸಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಸಾವಿನ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗಬಹುದು ಅನ್ನೋ ಅನುಮಾನಗಳು ಇದೆ. ಆದರೆ ಈ ರೀತಿ ಕಾಲ್ತುಳಿತ ನಡೀತಾ ಇರೋದು ಇದೇ ಮೊದಲೇನಲ್ಲ. ಈ ಕಾಲ್ತುಳಿತಕ್ಕೂ ಒಂದು ಇತಿಹಾಸ ಇದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 1954ರಲ್ಲಿ ಜರುಗಿದ ಕುಂಭಮೇಳದಲ್ಲಿ ಮೌನಿ ಅಮಾವಾಸ್ಯೆಯ ಮುಖ್ಯ ಸ್ನಾನದ ದಿನದಂದು ಕಾಲ್ತುಳಿತ ಸಂಭವಿಸಿತ್ತು. ಈ ದುರ್ಘಟನೆಯಲ್ಲಿ 800ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು ಅಂತ ವರದಿಯಾಗಿತ್ತು. ಭಾರಿ ಜನಸಂದಣಿ, ನೂಕು ನುಗ್ಗಲು ಉಂಟಾಗಿ ಕಾಲ್ತುಳಿತ ಸಂಭವಿಸಿತ್ತು. ಇನ್ನು 1986 ಹರಿದ್ವಾರದಲ್ಲಿ ನಡೆದ ಕುಂಭಮೇಳದಲ್ಲಿ ಕಾಲ್ತುಳಿತದಿಂದಾಗಿ ಸುಮಾರು 200 ಜನರು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ರು. 2003ರಲ್ಲಿ ಮಹಾರಾಷ್ಟ್ರದ ನಾಸಿಕ್ನ ಕುಂಭಮೇಳದ ಸಮಯದಲ್ಲಿ ಪವಿತ್ರ ಸ್ನಾನಕ್ಕಾಗಿ ಸಾವಿರಾರು ಯಾತ್ರಾರ್ಥಿಗಳು ಗೋದಾವರಿ ನದಿಯಲ್ಲಿ ಜಮಾಯಿಸಿದಾಗ ನೂಕು ನುಗ್ಗಲು ಉಂಟಾಗಿ ಕಾಲ್ತುಳಿತದಿಂದಾಗಿ ಸುಮಾರು 39 ಜನರು ಸಾವನ್ನಪ್ಪಿದ್ದು ಮತ್ತು 100ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಇನ್ನು ಫೆಬ್ರವರಿ 10, 2013ಕ್ಕೆ ಅಲಹಾಬಾದ್ ರೈಲು ನಿಲ್ದಾಣದಲ್ಲಿ ಕುಂಭಮೇಳದ ಸಮಯದಲ್ಲಿ ಸ್ಕೈ ವಾಕರ್ ಕುಸಿದಿತ್ತು. ಇದರಿಂದ ಕಾಲ್ತುಳಿತ ಸಂಭವಿಸಿ ಈ ದುರಂತದಲ್ಲಿ 42 ಮಂದಿ ಸಾವನ್ನಪ್ಪಿ 45 ಜನ ಗಾಯಗೊಂಡಿದ್ರು. ಇನ್ನು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಮಂಥರ ದೇವಿ ದೇವಸ್ಥಾನದಲ್ಲಿ ನಡೆದಂಥ ವಾರ್ಷಿಕ ತೀರ್ಥಯಾತ್ರೆ ಸಮಯದಲ್ಲಿ ಕಾಲ್ತುಳಿತ ಸಂಭವಿಸಿ 340ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು. ಭಕ್ತಾದಿಗಳು ತೆಂಗಿನಕಾಯಿ ಒಡಿತಾ ಇದ್ದಿದ್ರಿಂದ ಹಸಿಮೆಟ್ಟಿಲುಗಳ ಮೇಲಿಂದಂಥ ಜಾರಿದ ಕೆಲವರು ಕೆಳಗೆ ಬಿದ್ದಿದ್ರು. ಈ ವೇಳೆ ಸೃಷ್ಟಿಯಾದ ಆತಂಕದ ಸನ್ನಿವೇಶದಲ್ಲಿ ಈ ಕಾಲ್ತುಳಿತ ಸಂಭವಿಸಿತ್ತು. ಇನ್ನು 13 ಅಕ್ಟೋಬರ್ 2013ಕ್ಕೆ ನವರಾತ್ರಿಯ ಹಿಂದೂ ಹಬ್ಬದಲ್ಲಿ ಭಾರತದ ಮಧ್ಯಪ್ರದೇಶದ ದಾತಿಯಾ ಜಿಲ್ಲೆಯ ರತನ್ಗಢ್ ಮಾತಾ ದೇವಾಲಯದ ಬಳಿಯ ಸೇತುವೆ ಮೇಲೆ ಕಾಲ್ತುಳಿತ ಸಂಭವಿಸಿತು. ಈ ದುರ್ಘಟನೆಯಲ್ಲಿ 91 ಜನರು ಸಾವನ್ನಪ್ಪಿದ್ರು ಮತ್ತು 110ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಇನ್ನು ಜುಲೈ 2, 2024ಕ್ಕೆ ಹತ್ರಾಸ್ ಜಿಲ್ಲೆಯ ಪುಲ್ರೈ ಮುಘಲೈ ಗರ್ಹಿ ಗ್ರಾಮದಲ್ಲಿ ಸೂರಜ್ ಪಾಲ್ ಅಲಿಯಾಸ್ ಭೋಲೆ ಬಾಬಾ ಅವರ ಅನುಯಾಯಿಗಳು ಆಯೋಜಿಸಿದ ಸತ್ಸಂಗದ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿತು. ಈ ದುರ್ಘಟನೆಯಲ್ಲಿ 121 ಮಂದಿ ಸಾವನ್ನಪ್ಪಿದ್ರು ಮತ್ತು ಹಲವರು ಗಾಯಗೊಂಡಿದ್ರು. 1994ರಲ್ಲಿ ಗೋವಾರಿ ಕಾಲ್ತುಳಿತ, 1999ರಲ್ಲಿ ಶಬರಿಮಲೆ ಕಾಲ್ತುಳಿತ, 2008ರಲ್ಲಿ ಜೋಧ್ಪುರ್ ಕಾಲ್ತುಳಿತ, 2011ಕ್ಕೆ ಶಬರಿಮಲೆ ಜನಸಂದಣಿ, 2014ಕ್ಕೆ ಮುಂಬೈ ಕಾಲ್ತುಳಿತ ಮತ್ತು 2014ಕ್ಕೆ ಪಾಟ್ನಾ ಕಾಲ್ತುಳಿತ ಮತ್ತು 2017ರಲ್ಲಿ ಮುಂಬೈ ಕಾಲ್ತುಳಿತಗಳಾಗಿದೆ. ಹಲವಾರು ಸಾವು ನೋವುಗಳು ಸಂಭವಿಸಿದೆ. ಇದು ಕೆಲವೊಂದಿಷ್ಟು ಉದಾಹರಣೆಗಳು ಮಾತ್ರ.
ಇನ್ನು ಈ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಅಂತ ಕರೆಯಲಾಗುವಂಥ ಮಹಾಕುಂಭಮೇಳವು ಪ್ರಯಾಗ್ರಾಜ್ ನಗರದಲ್ಲಿ ನಡೀತಾ ಇದೆ. ಉತ್ತರ ಪ್ರದೇಶದ ಸರ್ಕಾರ ಮಂಗಳವಾರ ನೀಡಿದ ಮಾಹಿತಿ ಪ್ರಕಾರ ಕಳೆದ 17 ದಿನಗಳಲ್ಲಿ 15 ಕೋಟಿಗೂ ಅಧಿಕ ಭಕ್ತರು ಕುಂಭಮೇಳದಲ್ಲಿ ಭಾಗಿಯಾಗಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಕುಂಭಮೇಳವನ್ನ ಬಿಜೆಪಿ ತನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ತಾ ಇದೆ. ಧಾರ್ಮಿಕ ಕಾರ್ಯಕ್ರಮಗಳನ್ನ ರಾಜಕೀಯವಾಗಿ ನೋಡುವ ಬಿಜೆಪಿ ಹಲವು ಕೇಂದ್ರ ಸಚಿವರು ಆರಂಭದಿಂದಾನೇ ಮಹಾಕುಂಭಮೇಳವನ್ನ ರಾಜಕೀಯಗೊಳಿಸ್ತಾ ಇದ್ದಾರೆ. ಜೊತೆಗೆ ರಾಜನಾಥ್ ಸಿಂಗ್ ಮತ್ತು ಕಿರಣ್ ರಿಜಿಜು ಸೇರಿದಂತೆ ಹಲವಾರು ಕೇಂದ್ರ ಸಚಿವರು ಮಹಾಕುಂಭಮೇಳಕ್ಕೆ ಭೇಟಿ ನೀಡಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಸೋಮವಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಬಾಬಾ ರಾಮದೇವ್ ಮತ್ತು ಇತರ ಸಂತರು ಮತ್ತು ಸಾಧುಗಳು ಗಂಗೆಯಲ್ಲಿ ಸ್ನಾನ ಮಾಡಿದ್ದಾರೆ. ಈ ಎಲ್ಲಾ ಬೆಳವಣಿಗೆ ನಡುವೆ ಈಗ ಸುದ್ದಿಯಾಗ್ತಾ ಇರೋದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೀಡಿರುವಂತಹ ಹೇಳಿಕೆ. ಅರೆ ಭಾई गंगा में डुबकी लेने से गरीबी दूर होती क्या? आपको खाना मिलता पेट को? मैं किसी की आस्था के ऊपर ठोस नहीं लगाना चाहता हूं. अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे. कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहते हैं. ಸೋಮವಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡಿದ್ದಾರೆ. ಕೇಂದ್ರ ಸಚಿವರ ಈ ರಾಜಕೀಯ ನಾಟಕವನ್ನ ಟೀಕಿಸಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ, ಅಮಿತ್ ಶಾ ಗಂಗೆಯಲ್ಲಿ ಮಿಂದೆದ್ರೆ ಬಡತನ ನಿರ್ಮೂಲ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸದ್ಯ ಈ ಹೇಳಿಕೆ ವಿವಾದಕ್ಕೆ ತಿರುಗಿದೆ. ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದಂತಹ ಖರ್ಗೆ, ಬಿಜೆಪಿ ನಾಯಕರು ಕ್ಯಾಮೆರಾಗಳಿಗೆ ಪೋಸ್ ಕೊಡೋಕೆ ಗಂಗಾ ನದಿಯಲ್ಲಿ ಸ್ನಾನ ಮಾಡೋಕೆ ಪರಸ್ಪರ ಪೈಪೋಟಿ ನಡೆಸ್ತಿದ್ದಾರೆ ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಕೊನೆಗೆ ನಾನು ಯಾರ ನಂಬಿಕೆಗೂ ನೋವುಂಟು ಮಾಡೋಕ್ ಬಯಸೋದಿಲ್ಲ ಅಂತ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಗಂಗಾ ಸ್ನಾನ ಮಾಡಿದ್ರೆ ಬಡತನ ಕೊನೆಗೊಳ್ಳುತ್ತಾ? ಅದು ನಿಮ್ಮ ಹೊಟ್ಟೆ ತುಂಬಿಸತ್ತಾ? ನಾನು ಯಾರ ನಂಬಿಕೆಯನ್ನು ಪ್ರಶ್ನಿಸೋಕ್ ಬಯಸೋದಿಲ್ಲ. ಯಾರಿಗಾದ್ರೂ ಇದು ತಪ್ಪಾಗಿ ಭಾವಿಸಿದ್ರೆ ನಾನು ಕ್ಷಮೆಯಾಚಿಸ್ತೇನೆ. ಆದ್ರೆ ಹೇಳಿ, ಒಂದು ಮಗು ಹಸಿವಿನಿಂದ ಸಾಯ್ತಾ ಇರುವಾಗ, ಶಾಲೆಗೆ ಹೋಗೋಕೆ ಸಾಧ್ಯ ಆಗದೆ ಇದ್ದಾಗ, ಕಾರ್ಮಿಕರಿಗೆ ಅವರ ಬಾಕಿ ಹಣ ಸಿಗದಿರುವಂತ ಈ ಟೈಮ್ನಲ್ಲಿ ಜನರು ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿ ಗಂಗಾ ಸ್ನಾನ ಮಾಡೋಕೆ ಸ್ಪರ್ಧೆ ನಡೆಸ್ತಿದ್ದಾರೆ ಅಂತ ಖರ್ಗೆ ಹೇಳಿದ್ದಾರೆ. ಸೊ ಯಾವುದೇ ನಂಬಿಕೆಯು ಧಾರ್ಮಿಕ ಚೌಕಟ್ಟನ್ನು ಹೊಂದಿರೋದು ನಿಜ. ಯಾವುದೇ ಧರ್ಮವಾದರೂ ಯಾರದೇ ನಂಬಿಕೆ ಆದರೂ ನಾವು ಕೀಳಾಗಿ ಕಾಣಬಾರ್ದು, ಗೌರವಿಸಬೇಕು. ಈ ದೃಷ್ಟಿಯಲ್ಲಿ ನೋಡಿದಾಗ ರಾಜಕಾರಣಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಭಾಗಶಃ ತಪ್ಪಾಗಿ ಕಾಣಬಹುದು. ಇನ್ನು ತೀರಾ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀರಾ ಅಂತಂದ್ರೆ ಮಾತಾಡಿ, ಆದರೆ ಮಾತಾಡಿ ಆದಮೇಲೆ ನಾನು ಯಾರ ನಂಬಿಕೆಗೂ ಘಾಸಿ ಮಾಡಲ್ಲ ಅಂತ ತುಪ್ಪ ಸವರೋ ಕೆಲಸ ಯಾಕೆ? ನೀವು ಹೇಳ್ತೀರಿ ಕುಂಭಮೇಳದಲ್ಲಿ ಮಿಂದೆದ್ರೆ ಬಡತನ ನಿರ್ಮೂಲ ಆಗಲ್ಲ ಅಂತ. ಇಲ್ಲ, ಆಗೋದಿಲ್ಲ, ಅದು ನಿಜ. ಆದರೆ ಅದರಲ್ಲಿ ಮುಳುಗೇಳೋದು ಅವರವರ ನಂಬಿಕೆ. ನಿಮಗೆ ಈ ನಂಬಿಕೆ ಮೇಲೇನೆ ನಂಬಿಕೆ ಇಲ್ಲ ಅಂದಮೇಲೆ ನೀವ್ಯಾಕೆ ಸ್ವರ್ಗ ನರಕದ ಬಗ್ಗೆ ಮಾತಾಡ್ತೀರಾ? ಇದೇ ವಿಡಿಯೋದಲ್ಲಿ ಇನ್ನೊಂದು ಹೇಳಿಕೆನ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಬಿಜೆಪಿಯವರು ಗಂಗೆಯಲ್ಲಿ ಎಷ್ಟೇ ಸ್ನಾನ ಮಾಡಿದ್ರು 100 ಜನ್ಮ ಎತ್ತಿ ಬಂದರೂ ಅವರಿಗೆ ಸ್ವರ್ಗ ಸಿಗೋದಿಲ್ಲ ಅಂತ ಹೇಳ್ತಾರೆ. ಇದು ನಿಮ್ಮ ನಂಬಿಕೆ. ಸೊ ಇಲ್ಲಿ ಪ್ರಶ್ನೆ ಬರೋದು ನಿಮ್ಮ ದ್ವಂದ್ವ ನಿಲುವುಗಳ ಮೇಲೆ. ಕುಂಭಮೇಳದ ಸ್ನಾನವನ್ನ ನಂಬದೇ ಇರೋ ನೀವು ಸ್ವರ್ಗ ನರಕದ ಬಗ್ಗೆಯೂ ಮಾತಾಡಬಾರ್ದಲ್ವಾ? ಪ್ರಾಕ್ಟಿಕಲ್ ಆಗಿ ನೀವು ಹೇಳ್ತಾ ಇದ್ದೀರಾ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಬಡತನ ನಿರ್ಮೂಲನೆ ಆಗತ್ತಾ? ಆಗೋದಿಲ್ಲ ಅಂತ ನೀವು ಹೇಳ್ತೀರಾ. ಹೌದು, ಅದು ನಿಜವಾದ ಫ್ಯಾಕ್ಟ್. ಆದರೆ ಹಾಗೆ ಮುಂದುವರೆದು ಪ್ರಾಕ್ಟಿಕಲಿ ಇದ್ದವರು ಮತ್ತೆ ಸ್ವರ್ಗ ನರಕ ಅಂದ್ರೆ ಏನಾಗತ್ತೆ? ಬ್ಯಾಲೆನ್ಸ್ ಮಾಡೋಕೆ ನೋಡೋ ಬದಲು ಯಾವುದಾದ್ರೂ ಒಂದು ಸಿದ್ಧಾಂತಕ್ಕೆ ಸ್ಟಿಕ್ ಆನ್ ಆಗಿರ್ಬೇಕಲ್ವಾ? ಈ ಪ್ರಶ್ನೆಗಳು ಸಹ ಬರುತ್ತೆ. ಆದರೆ ಧಾರ್ಮಿಕ ನಂಬಿಕೆಗೂ ಮೀರಿ ಬಡತನ, ನಿರುದ್ಯೋಗ, ಅಪೌಷ್ಟಿಕತೆ ಇಂಥ ಹಲವು ಸಮಸ್ಯೆಗಳು ಜನರನ್ನ ಕುಕ್ಕಿ ತಿಂತಾ ಇದೆ. ಅದೆಷ್ಟೋ ಹಸುಲೆಗಳು ಹಾಲಿಲ್ಲದೆ ಹಸುವಿನಿಂದ ಸಾವನ್ನಪ್ತಿರುವಾಗ ಕ್ಷೀರಾಭಿಷೇಕದ ನೆಪದಲ್ಲಿ ಹಾಲನ್ನ ಮೂರ್ತಿಗೆ ಎರೆಯೋದು ಎಷ್ಟು ಅಸಮಂಜಸವೋ, ಹಾಗೆಯೇ ದೇಶದಲ್ಲಿ ಬಡತನ ಹೆಚ್ಚಾಗ್ತಾ ಇರುವಾಗ ಯಾವುದೇ ಕಾರ್ಯಕ್ರಮಕ್ಕೆ ದುಂದು ವೆಚ್ಚ ಸರಿಯಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಈ ಆ್ಯಂಗಲ್ ಅಲ್ಲೂ ಸಹ ನಾವು ಥಿಂಕ್ ಮಾಡಬೇಕಾಗತ್ತೆ. ಆದರೆ ಗೋಧಿ ಮೀಡಿಯಾಗಳು ಈ ಟಾಪಿಕ್ ಅನ್ನ ಯಾವ ರೀತಿ ಪೋರ್ಟ್ರೇ ಮಾಡಿದ್ದಾರೆ ಗೊತ್ತಾ? ಮೆಕ್ಕಾಗ್ ಹೋಗಿ ಬಂದ್ರೆ ಬಡತನ ನಿರ್ಮೂಲನೆ ಆಗತ್ತೆ ಅಂತ ಖರ್ಗೆ ಹೇಳೋಕ್ಕಾಗತ್ತಾ ಅಂತ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ ಕೂತು ಮಾತಾಡಿದ್ದಾರೆ. ಮೆಕ್ಕಾಗೆ ಹೋಗಿ ಬಂದ್ರೆ ಬಡತನ ನಿರ್ಮೂಲನೆ ಆಗತ್ತೆ ಅಂತ ಖರ್ಗೆ ಹೇಳಕ್ಕಾಗತ್ತಾ? ಆ ವಿಚಾರದಲ್ಲಿ ಮಾತು ಎತ್ತಲ್ವಲ್ಲ. ಖರ್ಗೆನೂ ಹೋಗಿ ಬರಲಿ, ಬೇಕಾದ್ರೆ ನೋಡೋಣ, ಹೇಳಕ್ಕಾಗತ್ತಾ? ಈ ಮಾತು ಬೇಕಿತ್ತಾ? ಈ ಮಾತು ಹೇಳಿದ್ದು ದೊಡ್ಡ ದೊಡ್ಡ ಅಭಿಮಾನಿ ಬಳಗವನ್ನ ಕಟ್ಕೊಂಡಿರೋ, ಹಾಗೇನೆ ಹಲವಾರು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬ ಪತ್ರಕರ್ತರು. ಈಗ ವಿಷಯ ಇರೋದು ಇಲ್ಲಿ ಮೆಕ್ಕಾ ವಿಚಾರ ಯಾಕೆ ಬಂತು?
ನೀವ್ಯಾಕೆ ಮೆಕ್ಕಾ ವಿಚಾರವನ್ನ ಇಲ್ಲಿ ಮಧ್ಯ ತಂದ್ರಿ ಅನ್ನೋದು. ಕುಂಭಮೇಳದ ಬಗ್ಗೆ ಖರ್ಗೆ ಮಾತಾಡಿದಾಗ ಅದರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಅನಲೈಸ್ ಮಾಡಬೇಕಿತ್ತು. ಅದನ್ನು ಬಿಟ್ಟು ನೀವಿಲ್ಲಿ ಮುಸ್ಲಿಮರು ಪೂಜಿಸುವಂಥ ಮೆಕ್ಕಾದ ಬಗ್ಗೆ ಮಾತಾಡ್ತೀರಾ ಅಂತಂದರೆ ನಿಮಗೆ ಅವರ ಮಾತನ್ನು ಕ್ರಿಟಿಸೈಸ್ ಮಾಡೋದು ಮುಖ್ಯ ಅಲ್ಲ, ಅವ್ರು ಮಾತಾಡಿರೋ ಮಾತಲ್ಲೂ ಹಿಂದೂ ಮುಸ್ಲಿಂ ಆ್ಯಂಗಲನ್ನು ತರಬೇಕು ಅನ್ನೋದು ನಿಮ್ಮ ಉದ್ದೇಶ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಇನ್ನು ಇನ್ನೊಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಕುಂಭಮೇಳದಲ್ಲಿ ಜನರನ್ನ ಯಾವ ರೀತಿ ನಡೆಸ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಈ ವಿಡಿಯೋ ಒಂದು ಉದಾಹರಣೆ. ಯಾವುದೇ ಮೀಡಿಯಾಗಳು ನಿಮಗೆ ಈ ರಿಯಾಲಿಟಿಯನ್ನ ತೋರಿಸೋದಿಲ್ಲ, ಯಾಕಂದ್ರೆ ಅವರೆಲ್ಲ ಗೋಧಿ ಮೀಡಿಯಾಗಳು. ಅದಕ್ಕೆ ನಾವು ಮಹಾರಾಷ್ಟ್ರದಿಂದ ಬಂದಿದ್ದೇವೆ, ನಮ್ಮನ್ನ ಸಾಯಿಸಬೇಕು ಅಂತಾನೆ ಇಲ್ಲಿ ಕರೆಸಿದ್ದಾರೆ, ಪೊಲೀಸರು ಕೂಡ ಯಾರೂ ಇಲ್ಲ, ನಮ್ಮ ಬಟ್ಟೆ ದುಡ್ಡು ಎಲ್ಲವೂ ಹೋಯ್ತು, ಇವಾಗ ನಾವು ಹೇಗೆ ಮನೆ ತಲುಪೋದು ಅಂತ ಜನ ಆಕ್ರೋಶಗೊಂಡಿದ್ದಾರೆ. भगदड़ मच्छी भगदड़ जी मच्छी आधे घंटे तक पुलिस नहीं थी। जी मैं भी यही था। मरते मरते लोग बचे। हम महाराष्ट्र से आए, हमारा पैसा खो गया, हमारे कपड़े खो गए, हम जाएंगे कैसे? आवे मेरे मम्मी के कपड़े चले गए, नंगे हो गए मेरी मम्मी। नंगे होके नहाते नहीं क्या? नंगी हुई तो क्या हो गया? ऐसा बोल रहे हैं। उसको बोलिए तेरी बीवी को नंगी पिराए, जब जाने नंगा क्या होता है। ऐसा जवाब दे रहे हैं ನಮ್ಮ ತಾಯಿ ನಗ್ನಳಾಗಿದ್ದಾಳೆ, ಬಟ್ಟೆಯನ್ನ ಕಿತ್ತಾಕಿದ್ದಾರೆ. ಬಟ್ಟೆ ಹೋದ್ರೆ ಏನಾಯ್ತು, ಬಟ್ಟೆ ಇಲ್ಲದೆ ನದಿಯಲ್ಲಿ ಸ್ನಾನ ಮಾಡೋದಿಲ್ವಾ ಅಂತ ಪೊಲೀಸರು ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ಅಂತ ಆಕ್ರೋಶಗೊಂಡಿದ್ದಾರೆ. ಇನ್ನು ಇನ್ನೊಬ್ಬ ಮಹಿಳೆ ಮಾತಾಡಿ, ನಾನು ಬಿಜೆಪಿ ಹಾಗೂ RSS ಅನ್ನ ಸಪೋರ್ಟ್ ಮಾಡ್ತೀನಿ, ಆದ್ರೆ ಇವತ್ತು ಇಲ್ಲಿನ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ ಅತ್ತಿದ್ದಾರೆ. आपकी पुलिस, मैं आपकी सपोर्टर हूँ बीजेपी की, मैं RSS में हूँ, मैं RSS की कार्यकर्ता हूँ, पर आज मेरा यह हाल ले नहीं, मेरी पूरी माँ बहना पूरा खुला होने की वजह से ये हुआ। ಸೊ ಅರ್ಧ ಗಂಟೆ ಆದ್ರೂ ಒಬ್ರು ಪೊಲೀಸರು ಸಹ ಇದರಲ್ಲಿ ಬಂದಿಲ್ಲ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಕುಂಭಮೇಳದ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಚಾನೆಲ್ ಅನ್ನ ಮುಚ್ಚಿಸಿ ಬಿಡ್ತಾರೆ, ಇದು ನರಕದ ಕುಂಭಮೇಳ ಅಂತ ಇನ್ನಿಬ್ರು ಹೇಳಿದ್ದಾರೆ. ये इनका कहेंगे बाबा जी, अब ये मीडिया भी असलियत नहीं दिखला रही है क्योंकि उसका चैनल बंद हो जाएगा। मीडिया बस वहीं घूम रही है जहाँ पे भव्य कुंभ है। ये नरक कुंभ है, मृत्यु कुंभ है, इसको मृत्यु कुंभ बना दिया गया है, मृत्यु कुंभ है ये। ಹಣವನ್ನ ನೀರಿನಂತೆ ಖರ್ಚು ಮಾಡಿದ್ರೂ ಸಹ ಜನರಿಗೆ ನೀರು ಸಿಗ್ತಿಲ್ಲ ಅಂತ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲ ಕುಂಭಮೇಳದ ಇನ್ನೊಂದು ಸೈಡ್, ಇನ್ನೊಂದು ಮುಖ. ಇನ್ನು ಖರ್ಗೆ ಹೇಳಿರುವಂಥ ಇದೇ ಸ್ಟೇಟ್ಮೆಂಟ್ ಇಟ್ಕೊಂಡು ಇನ್ನೊಂದು ಚಾನೆಲ್ನಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಬಡತನ ನಿರ್ಮೂಲನೆ ಮಾಡೋಕೆ ಇರೋ ಮಾರ್ಗ ಯಾವುದು, ಬಡವರಿಗೆ ಉದ್ಯೋಗ ಕಲ್ಪಿಸುವ ಮಾರ್ಗ ಯಾವುದು ಅಂತ ಕೇಳಿದ್ದಾರೆ. ಈಗ ಒಂದು ವಿಡಿಯೋ ನೋಡ್ಕೊಂಡು ಬನ್ನಿ. ಇದು ಪುಣೆಯಲ್ಲಿ ನಡೆದಿರುವಂಥ ಘಟನೆ. 100 ಖಾಲಿ ಇರೋ ಜೂನಿಯರ್ ಇಂಜಿನಿಯರ್ ಹುದ್ದೆಗೆ ಸುಮಾರು 3,000 ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ. ಯಾಕೆ ನಿಂತಿದ್ದಾರೆ? ಸುಮ್ಮನೆ ಟೈಮ್ ಪಾಸ್ ಮಾಡೋಕೆ ಬಂದು ನಿಂತಿರೋದಲ್ಲ, ಬದಲಿಗೆ ಹೊಟ್ಟೆಪಾಡಿಗೋ, ಒಂದು ಹೊತ್ತು ಊಟ ಮಾಡೋದಕ್ಕೋ, ತನ್ನ ಕುಟುಂಬವನ್ನು ನೋಡ್ಕೊಳ್ಳೋದಕ್ಕೋ, ಎಷ್ಟೇ ಕಷ್ಟಪಟ್ಟರೂ ಸಹ ಕೆಲಸ ಸಿಗದೇ ಇರೋದಕ್ಕೋ ಬಂದು ನಿಂತಿರೋದು. ಈ ಬಗ್ಗೆ ಯಾಕೆ ಯಾರೂ ಸಹ ಪ್ರೈಮ್ ಟೈಮ್ ನ್ಯೂಸಲ್ಲಿ ಬಂದು ಮಾತಾಡೋದಿಲ್ಲ? ಬಡತನ ನಿರ್ಮೂಲನೆ ಮಾಡಿ ಯುವ ಜನತೆಗೆ ಕೆಲಸ ಸಿಗದೆ ಒದ್ದಾಡ್ತಾ ಇದ್ದಾರೆ, ಅವರಿಗೆ ಕೆಲಸ ಕೊಡಿಸಿ ಅಂತ ಯಾವ ಗೋಧಿ ಮೀಡಿಯಾಗಳ ಆ್ಯಂಕರ್ಗಳು ಸಹ ಪ್ರೈಮ್ ಟೈಮ್ ನ್ಯೂಸಲ್ಲಿ ಕೂಗೋದಿಲ್ಲ ಅನ್ನೋದೇ ನಮ್ಮ ಪ್ರಶ್ನೆ ಆಗುತ್ತೆ. ಹೌದು, ಧಾರ್ಮಿಕವಾಗಿ ಯೋಚನೆ ಮಾಡಿದ್ರೆ ಖರ್ಗೆ ಹೇಳಿರೋ ಮಾತು ತಪ್ಪು ಅಂತ ಅನ್ಸುತ್ತೆ, ಮನ್ಸಿಗೆ ನೋವಾಗತ್ತೆ. ಸೊ ಈ ರೀತಿ ಎಲ್ಲ ಮಾತಾಡೋದು ತಪ್ಪು ಅಂತ ಅನ್ಸುತ್ತೆ. ಆದರೆ ಬಡವರಿಗೆ, ನೊಂದವರಿಗೆ, ಶೋಷಣೆಗೆ ಒಳಗಾದವರಿಗೆ ಬೇಕಾಗಿದ್ದು ಯಾವುದೋ ಧರ್ಮನೋ, ಯಾವುದೋ ಜಾತಿನೋ, ಪೂಜೆನೋ ಅಲ್ಲ. ಅವ್ರಿಗೆ ಬೇಕಾಗಿದ್ದು ಒಂದು ಹೊತ್ತಿನ ಊಟ ಮಾತ್ರ. ಅವರು ದೇವರಿಗೆ ಹೂ ಹಾಕಿ, ಅರ್ಶಿನ ಕುಂಕುಮ ಹಾಕಿ ಪೂಜೆ ಮಾಡೋ ಕಷ್ಟಪಡೋದಿಲ್ಲ. ಬದಲಿಗೆ ಒಂದು ಹೊತ್ತಿನ ಊಟಕ್ಕೋಸ್ಕರ, ಜೀವನ ನಡೆಸೋದಕ್ಕೋಸ್ಕರ, ಜೀವವನ್ನು ಬದುಕಿಸಿಕೊಳ್ಳೋದಕ್ಕೋಸ್ಕರ ಯೋಚನೆ ಮಾಡ್ತಿರ್ತಾರೆ. ಎಷ್ಟೋ ಜನ ಕೆಲಸ ಮಾಡೋಕೆ ರೆಡಿ ಇದ್ರೂ ಸಹ ಕೆಲಸ ಇಲ್ಲ. ಇನ್ನೆಷ್ಟೋ ಯುವಕ ಯುವತಿಯರು ಇಂಜಿನಿಯರಿಂಗ್ ಡಬಲ್ ಡಿಗ್ರಿ ಪಡೆದು ಕೆಲಸ ಹುಡುಕಿದ್ರು ಕೆಲಸ ಸಿಗದೇ ಇದ್ದಾಗ ಡಿಲಿವರಿ ಬಾಯ್ ಆಗೋ ಅಥವಾ ಡಿಲಿವರಿ ಗರ್ಲ್ ಆಗೋ ಕೆಲಸ ಮಾಡಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಹಾಗಂತ ಡಿಲಿವರಿ ಕೆಲಸ ಮಾಡೋದು ಕೆಳ ಹಂತದ ಕೆಲಸ ಅಂತಲ್ಲ, ಎಲ್ಲ ಕೆಲಸಕ್ಕೂ ಗೌರವ ಇದೆ. ಆದರೆ ಪ್ರಶ್ನೆ ಬರೋದು, ಸಾಲ ಮಾಡಿನೋ ಅಥವಾ ಎಜುಕೇಷನ್ ಲೋನ್ ಮಾಡಿನೋ ಡಬಲ್ ಡಿಗ್ರಿ ತೊಗೊಂಡು ಡಿಲಿವರಿ ಕೆಲಸ ಮಾಡೋದಾದರೆ ಲೋನ್ ಮಾಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತವರು ಕೊನೆಗೆ ಪಕೋಡ ಮಾರಿ ಅಂತಾರೆ. ಪಕೋಡ ಮಾರೋದು ದೊಡ್ಡ ವಿಚಾರ ಅಲ್ಲ, ಪಕೋಡ ಮಾರ್ಕೊಂಡೇ ಎಷ್ಟೋ ಜನ ಈಗಲೂ ಸಹ ಜೀವನ ನಡೆಸ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಇರೋದು, ನೀವಿದ್ದಿದ್ದು ಯಾಕೆ ಅಂತ, ನಿಮ್ಮನ್ನು ಗೆಲ್ಸಿದ್ದು ಯಾಕೆ, ನಿಮ್ಮನಿಗೆ ನಾವು ಟ್ಯಾಕ್ಸ್ ಕಟ್ತಾ ಇರೋದು ಯಾಕೆ? ನಮಗೆ, ನಮ್ಮ ಮಕ್ಕಳಿಗೆ ಒಳ್ಳೆ ಆರೋಗ್ಯ, ಒಳ್ಳೆ ಶಿಕ್ಷಣ, ಒಳ್ಳೆ ಉದ್ಯೋಗ, ಒಳ್ಳೆ ವಾತಾವರಣ ಸಿಗಲಿ ಅಂತ ತಾನೆ. ಅದ್ಯಾವುದೂ ಆಗದೆ ಇದ್ದಾಗ ಪ್ರಶ್ನೆ ಬಂದೇ ಬರುತ್ತೆ, ನೀವು ಪ್ರಧಾನಿ ಸೀಟಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೀರಾ ಅಂತ. ಈ ಬಗ್ಗೆ ಯಾವ ಆ್ಯಂಕರ್ಗಳು ಸಹ ಪ್ರೈಮ್ ಟೈಮಲ್ಲಿ ಕೂತು ಮಾತಾಡೋದಿಲ್ಲ, ಬೊಬ್ಬೆನೂ ಹೊಡೆಯೋದಿಲ್ಲ. ಯಾಕೆ?
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.